ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಅಖಾಡದಿಂದ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ. ಹರೀಶ್, ತಮಿಳುನಾಡಿನ ವಿಧಾನಸಭಾ ಚುನಾವಣಾ ಫಲಿತಾಂಶ ಇವತ್ತು ಪ್ರಕಟವಾಗ್ತಾ ಇದೆ. ಅತಿ ಹೆಚ್ಚು ಓಟು 84%ಗೂ ಹೆಚ್ಚು ವೋಟ್ ಆಗಿದೆ. ಈ ಬಾರಿ ತ್ರಿಕೋನ ಸ್ಪರ್ಧೆ, ಒಂದು ಕಡೆ ಆಡಳಿತ ಪಕ್ಷ, ಜೊತೆಗೆ ಮೈತ್ರಿಕೂಟ, ಜೊತೆಗೆ ರಾಯಲ್ ಎಂಟ್ರಿ ಕೊಟ್ಟಿರುವಂತಹ ವಿಜಯ್. ಸೊ ಈ ಬಾರಿ ಚುನಾವಣೆ ಫಲಿತಾಂಶದತ್ತ ಇಡೀ ದೇಶದ ಚಿತ್ತವೇ ನೆಟ್ಟಿರುವಂಥದ್ದು. ಏನಾಗಬಹುದು ಇವತ್ತಿನ ರಿಸಲ್ಟ್? ಹಾಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ. ಯಾವ ರೀತಿ ತಯಾರಿಗಳಾಗ್ತಾ ಇದೆ? ಹೇಗೆ ಕಂಡು ಬರ್ತಾ ಇದೆ ಇಲ್ಲಿನ ವಾತಾವರಣ? ಶಕುಂತಲಾ, ಸಹಜವಾಗಿ 3-4 ದಶಕಗಳಿಂದ ಡಿಎಂಕೆ ಹಾಗೂ ಎಐಡಿಎಂಕೆ ನಡುವೆ ಫೈಟ್ ಇತ್ತು. ಈಗ ಹೊಸ ಪ್ಲೇಯರ್ ತಮಿಳುನಾಡಿನ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಆಗಿರುವಂತಹದ್ದು. ಪ್ರತಿ ಚುನಾವಣೆಯಲ್ಲೂ ಒಬ್ಬರಲ್ಲೊಬ್ರು ಸಿನಿಮಾ ಸ್ಟಾರ್ಗಳು ಬರ್ತಾರೆ. ಆದರೆ ಈ ಬಾರಿ ವಿಜಯ್ ಅವರು ಒಂದು ಭರವಸೆಯನ್ನ ಮೂಡಿಸಿದ್ದಾರೆ ಜನರಲ್ಲಿ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕಂತಂದ್ರೆ ಮತದಾನದ ನಂತರ ಬಂದಂತಹ ಸಮೀಕ್ಷೆಗಳು ಆ ರೀತಿಯಾದಂತಹ ಒಪಿನಿಯನ್ ಅನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಟಿವಿಕೆ ವಿಜಯ್ ಅವರ ಪಕ್ಷ ಒಂದು ಹೆಚ್ಚಿನ ಮತಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. 18ರಿಂದ 20% ಅಷ್ಟು ಮತಗಳನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದು ಹೇಳ್ತವೆ ಬಹುತೇಕ ಸಮೀಕ್ಷೆಗಳು. ಆದ್ರೆ ಒಂದೆರಡು ಸಮೀಕ್ಷೆಗಳು ಹೇಳ್ತಾ ಇದಾವೆ 35%ನಷ್ಟು ಟಿವಿಕೆ ಮತಗಳನ್ನು ತೆಗೆದುಕೊಳ್ಳಬಹುದು, 90ರಿಂದ 120 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತಹ ಸಮೀಕ್ಷೆಗಳನ್ನ ಕೊಟ್ಟಿರೋದ್ರಿಂದ ತಮಿಳುನಾಡಿನ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿರುವಂತಹದ್ದು. ಇದುವರೆಗೆ ಡಿಎಂಕೆ ಅಧಿಕಾರ ಹಿಡಿಯುತ್ತೆ ಅನ್ನುವಂತ ಏನು ಚರ್ಚೆ ನಡೀತಾ ಇತ್ತು, ಈಗ ಟಿವಿಕೆ ಕೂಡ ಆ ಒಂದು ಪೈಪೋಟಿಗೆ ಬಂದಿರುವಂತಹದ್ದು. ಎಐಡಿಎಂಕೆಗೆ ನಾಯಕತ್ವದ ಕೊರತೆ ಇರೋದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರೋದಿಲ್ಲ, ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಸಮೀಕ್ಷೆಗಳು ಹೇಳಿರುವಂತಹದ್ದು. ನಾನೀಗ ಚೆನ್ನೈನ ಕ್ವೀನ್ಸ್ ಮೇರಿ ಸೆಂಟರ್ ನಲ್ಲಿದ್ದೇನೆ. ಇಲ್ಲಿ ಮತ ಎಣಿಕೆ ಆಗ್ತಾ ಇರುವಂತಹದ್ದು. ಪ್ರಮುಖ 5 ಕ್ಷೇತ್ರಗಳ ಮತ ಎಣಿಕೆ ಈ ಒಂದು ಸೆಂಟರ್ ನಲ್ಲಿ ಆಗ್ತಾ ಇದೆ. ಚೆನ್ನೈನಲ್ಲಿ 3 ಕಡೆ ಮತ ಎಣಿಕೆ ಆಗ್ತಾ ಇರುವಂತಹದ್ದು. ಇಡೀ ತಮಿಳುನಾಡಿನಾದ್ಯಂತ 62 ಕಡೆ ಮತ ಎಣಿಕೆ ಆಗ್ತಾ ಇದೆ. ಮತ ಎಣಿಕೆ ಕೇಂದ್ರಕ್ಕೆ ಈಗಾಗಲೇ ಬೂತ್ ಏಜೆಂಟ್ಸ್ಗಳು, ಪಕ್ಷಗಳ ಏಜೆಂಟ್ಸ್ಗಳು ಬರ್ತಾ ಇರುವಂತಹದ್ದು. ಮತ ಎಣಿಕೆ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಎಲ್ಲರೂ ಸರತಿ ಸಾಲಿನಲ್ಲಿ ತಮ್ಮ QR ಕೋಡ್ಗಳನ್ನ ತೋರಿಸಿ ಹೋಗ್ತಾ ಇದ್ದಾರೆ. ಈ ಬಾರಿ ಚುನಾವಣಾ ಆಯೋಗ ಒಂದು ಹೊಸ ಭದ್ರತಾ ವ್ಯವಸ್ಥೆಯನ್ನ ತಂದಿರುವಂತಹದ್ದು. QR ಕೋಡ್ ಮೂಲಕ ಎಲ್ಲರೂ ಅದನ್ನು ತೋರಿಸಿ ಹೋಗ್ಬೇಕಾಗತ್ತೆ. QR ಕೋಡ್ ನಲ್ಲಿ ಅವರ ಸಂಪೂರ್ಣ ಡೀಟೇಲ್ಸ್ ಬಂದ ಬಳಿಕವಷ್ಟೇ ಅವ್ರನ್ನ ಒಳಗೆ ಹೋಗ್ಲಿಕ್ಕೆ, ಮತ ಎಣಿಕೆ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಡಲಾಗ್ತಿದೆ. ನೋಡಬಹುದು ಎಲ್ಲಾ ಪಕ್ಷಗಳ ಏಜೆಂಟ್ಸ್ಗಳು ಈಗ ಸರದಿ ಸಾಲಿನಲ್ಲಿ ನಿಲ್ತಿದ್ದಾರೆ. ತಮ್ಮ ತಮ್ಮ QR ಕೋಡ್ಗಳನ್ನ ತೋರಿಸಿ ಮುಂದೆ ಹೋಗ್ತಾ ಇರುವಂತಹದ್ದು. ಈ ಒಂದು ಸೆಂಟರ್ ನಲ್ಲಿ ಪ್ರಮುಖ 5 ಕ್ಷೇತ್ರಗಳ ಮತ ಎಣಿಕೆ ನಡೀತಾ ಇದೆ. ಇಲ್ಲಿ ಚೇಪಾಕ್ ಕ್ಷೇತ್ರದ ಮತ ಎಣಿಕೆ ಕೂಡ ಇಲ್ಲೇ ಆಗುತ್ತೆ. ಡಿಎಂಕೆಯ ಉದಯನಿಧಿ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರ ಕ್ಷೇತ್ರದ ಮತ ಎಣಿಕೆ ಕೂಡ ಇಲ್ಲೇ ಆಗುವಂತಹದ್ದು. ಹಾಗಾಗಿ ಬಹಳಷ್ಟು ಹೆಚ್ಚಿನ ಭದ್ರತೆ ಇಲ್ಲಿರುವಂತಹದ್ದು. ಇಡೀ ತಮಿಳುನಾಡಿನಾದ್ಯಂತ 62 ಮತ ಎಣಿಕೆ ಕೇಂದ್ರಗಳೇನಿವೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಒಂದು ರೀತಿಯಾಗಿ ತಮಿಳುನಾಡಿನಾದ್ಯಂತ ಹೈ ಅಲರ್ಟ್ ರೀತಿ ಪೊಲೀಸರು ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಪೊಲೀಸರ ಜೊತೆಗೆ ಕೇಂದ್ರದ ಅರೆ ಸೇನಾ ಪಡೆಗಳು ಕೂಡ ಸಾಥ್ ನೀಡ್ತಾ ಇರುವಂತಹದ್ದು. ಮತ್ತೆ ಚೆನ್ನೈನಲ್ಲಿರ್ತಕ್ಕಂಥ 3 ಮತ ಎಣಿಕೆ ಕೇಂದ್ರಗಳಲ್ಲೂ ಕೂಡ ಹೆಚ್ಚಿನ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ಮೊದಲಿಗೆ ಅಂಚೆ ಮತಗಳು, ನಂತರ 8:30ಕ್ಕೆ EVM ಸ್ಟ್ರಾಂಗ್ ರೂಮ್ ಗಳನ್ನ ಓಪನ್ ಮಾಡಲಾಗುತ್ತೆ. ಓಪನ್ ಮಾಡಿದ ನಂತರ ಭವಿಷ್ಯ ಗೊತ್ತಾಗ್ತಾ ಹೋಗುತ್ತೆ. 10 ಗಂಟೆ 11 ಗಂಟೆಯ ವೇಳೆಗೆ ಒಂದು ಟ್ರೆಂಡ್ ಗೊತ್ತಾಗ್ತಾ ಹೋಗುತ್ತೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ.